ನಮ್ಮ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂಥ ಇದ್ದಂಥ ವ್ಯಕ್ತಿ ಇದೇ ಹುಲಿಯವರ ನಿಧನಕ್ಕೆ ಭಾಳ ತೀವ್ರವಾದ ಸಂತಾಪವನ್ನು ನಾನು ಸೂಚನೆ ಮಾಡ್ತೇನೆ. ಇದೇ ಹುಲಿ ಕೇವಲ ಒಂದು ವ್ಯಕ್ತಿಯಾಗಿರದೆ ಒಂದು ಸಮಾಜದಲ್ಲಿ ಶಕ್ತಿಯಾಗಿ ಕೆಲಸ ಮಾಡಿದರು. ಅವರ ತಂದೆಯವರಾದ ಶ್ರೀಕಾಂತ್ ಹುಲಿಯವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜದಲ್ಲಿರುವಂಥ ಪ್ರತಿಯೊಂದು ವರ್ಗ, ಬಡವರಿರಲಿ, ಶ್ರೀಮಂತರಿರಲಿ, ಕಾರ್ಮಿಕರಿರಲಿ, ರೈತ ಎಲ್ಲರ ಕೆಲಸಕ್ಕೆ ಸದಾಕಾಲ ಸಿದ್ಧ ಇರ್ತಿದ್ದ. ತನ್ನೆಲ್ಲ ತನುಮನ ಧನದಿಂದ ಪ್ರತಿಯೊಬ್ಬರು ಜನರ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ. ಸಮಾಜದಲ್ಲಿ ಯಾವುದೇ ಕೆಲಸಗಳಿಗೆ ಇದು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ವಿಚಾರನೇ ವಿಜಯ ಹತ್ರ ಇರಲಿಲ್ಲ. ಇಂಥ ಒಂದು ವ್ಯಕ್ತಿ ಇವತ್ತಿನ ದಿನ ಆಕಸ್ಮಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಭಾಳ ನೋವನ್ನು ತಂದಿದೆ. ಅವರ ಕುಟುಂಬಕ್ಕಿಂತ ಹೆಚ್ಚಿಗೆಯಾಗಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಭಾಳ ಒಂದು ಅತಿ ನೋವಿನ ಸಂಗತಿಯಾಗಿದೆ. ಯಾಕಂದರೆ ನಮ್ಮ ಕುಟುಂಬದ ಪ್ರತಿಯೊಂದು ಆಗು ಹೋಗುಗಳಿಗೆ, ಒಳ್ಳೆಯದಿರಲಿ ಕೆಟ್ಟದಿರಲಿ, ಮುಂಚೂಣಿಯಲ್ಲಿ ನಿಂತು ಉದಯನೇ ಎಲ್ಲ ಮಾಡ್ತಿದ್ದ. ಅವ್ರ ತಂದೆಯವರು ಹಿಂದೆ ಇದೇ ಥರ ಮಾಡ್ತಿದ್ರು. ಇವರಿಬ್ಬರ ಅಗಲಿಕೆ ಇವತ್ತಿನ ದಿನ ನಮ್ಮ ಕುಟುಂಬಕ್ಕೂ ಭಾಳ ಭರಿಸಲಾರದ ನಷ್ಟ ಆಗಿದೆ. ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಅದನ್ನು ದೇವರು ಅವರ ಕುಟುಂಬಕ್ಕೆ ಸಹಿಸುವ ಶಕ್ತಿ ಕೊಡಲಿ. ಮತ್ತು ಅವರ ಸಮಾಜ, ಲಿಂಗಾಯತ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಉದಯ ಮತ್ತೊಮ್ಮೆ ಹುಟ್ಟು ಬರಲು ನಮ್ಮೆಲ್ಲರ ಜೊತೆ ಇರುವಂಥ ವ್ಯವಸ್ಥೆ ಆ ದೇವರು ಮಾಡಲಿ. ಮತ್ತು ಮೃತನ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂಥ ಕೆಲಸವನ್ನು ದೇವರು ಮಾಡಲಿ. ಮೃತನಿಗೆ ಒಂದು ಮೋಕ್ಷ ಸಿಗುವಂಥ ಕೆಲಸ ಅವರಿಂದ ಆಗಲಿ ಅನ್ನುವಂಥ ಈ ಸಂತಾಪವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ.